ರಾಜ್ಯದ ಕಾವೇರಿ ಕಿಚ್ಚು ಹಾಗೇನೆ ಮೇಕೆದಾಟು ಬಿಕ್ಕಟ್ಟೇನಿದೆ ಈ ಎರಡೂ ವಿಚಾರವಾಗಿ ಇವತ್ತು ಸಿಎಂ ಡಿಕೆಶಿ ಅವರ ನೇತೃತ್ವದಲ್ಲಿ ಸರ್ವಪಕ್ಷಗಳ ಸಭೆ ನಡೀತಾ ಇದೆ. ಸರ್ವಪಕ್ಷ ಸಭೆಯಲ್ಲಿ ಮಾಜಿ ಸಿಎಂಗಳು ಕೂಡ ಭಾಗಿಯಾಗಿರ್ತಾರೆ. ಹಾಗೇನೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು, ಸಿದ್ದರಾಮಯ್ಯನವರು, ವೀರಪ್ಪ ಮೊಯ್ಲಿ, ಬಸವರಾಜ ಬೊಮ್ಮಾಯಿ ಅವರು ಭಾಗಿಯಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಇವತ್ತಿನ ಈ ಒಂದು ಸರ್ವಪಕ್ಷ ಸಭೆಯಲ್ಲಿ ಭಾಗಿಯಾಗ್ತಾರೆ. ಈ ಎರಡೂ ಬಿಕ್ಕಟ್ಟುಗಳು ತಮಿಳುನಾಡು ಹಾಗೇನೆ ಕರ್ನಾಟಕದ ಮಧ್ಯೆ ಇರುವಂತದ್ದು ಕಾವೇರಿ ಹಾಗೇನೆ ಮೇಕೆದಾಟು ವಿಚಾರದಲ್ಲಿ ಖ್ಯಾತೆ ತೆಗಿತಾ ಇರುವಂತದ್ದು ತಮಿಳುನಾಡು. ನಮಗೆ ಬರಗಾಲ ಇರುವಂತಹ ಪರಿಸ್ಥಿತಿಯಲ್ಲಿ ಈ ಎರಡೂ ಬಿಕ್ಕಟ್ಟುಗಳನ್ನ ಇಟ್ಕೊಂಡು ಒಂದು ರೀತಿಯಾಗಿ ವಾಗ್ಯುದ್ಧವನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತಹ ಅಥವಾ ಖ್ಯಾತೆ ತೆಗಿತಾ ಇರುವಂತಹ ತಮಿಳುನಾಡು ಏನ್ ಮಾಡೋದು ಈ ಎರಡು ವಿಚಾರವಾಗಿ ಅಂತ ಎಲ್ಲಾ ನಾಯಕರುಗಳೊಂದಿಗೆ ಪ್ರತಿಪಕ್ಷ ಆಲ್ ಪಾರ್ಟಿ ಸಭೆ ಇವತ್ತು ನಡೀತಾ ಇರುವಂತದ್ದು. ಕಾವೇರಿ ಕಿಚ್ಚು ಒಂದ್ ಕಡೆ, ಮೇಕೆದಾಟು ವಿಚಾರದಲ್ಲೂ ಖ್ಯಾತೆ ತೆಗಿತಾ ಇರುವಂತದ್ದು ತಮಿಳುನಾಡು. ಹಾಗಾಗಿ ಇವತ್ತು ಸರ್ವಪಕ್ಷ ಸಭೆ ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯನವರು, ವೀರಪ್ಪ ಮೊಯ್ಲಿ, ಬಸವರಾಜ ಬೊಮ್ಮಾಯಿ ಅವರು ಕೂಡ ಭಾಗಿಯಾಗ್ತಾರೆ. ಹಾಗೇನೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ ಭಾಗಿಯಾಗ್ತಾರೆ. ಕಾವೇರಿ ನೀರು ಹಂಚಿಕೆ ಬಿಕ್ಕಟ್ಟು ಮಾತ್ರ ಅಲ್ಲ, ಇವತ್ತು ತಮಿಳುನಾಡು ತೀವ್ರವಾಗಿ ವಿರೋಧಿಸ್ತಾ ಇರುವಂತಹ ಮೇಕೆದಾಟು ಸಮತೋಲನ ಜಲಾಶಯ ಯೋಜನೆ ಏನಿದೆ ಈ ಕುರಿತು ಅತ್ಯಂತ ಮಹತ್ವದ ಚರ್ಚೆಗಳು ಇವತ್ತಿನ ಸಭೆಯಲ್ಲಿ ನಡೆಯುತ್ತೆ. ಕಾವೇರಿ ನೀರು ನಿಯಂತ್ರಣಾ ಸಮಿತಿ CWRC ಏನಿದೆ ಇದರ ಆದೇಶದ ಬೆನ್ನಲ್ಲೇ ಈಗ ಕಾವೇರಿ ವಿಚಾರದಲ್ಲಿ ಕಿಚ್ಚು ಹೆಚ್ಚಾಯಿತು. ಈ ವಿವಾದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕು ಅಂತ ಮೇಕೆದಾಟು ಯೋಜನೆ ಅತ್ಯಗತ್ಯ ಅನ್ನೋದನ್ನ ಸಭೆಯಲ್ಲಿ ಪ್ರಮುಖವಾಗಿ ಪ್ರಸ್ತಾಪಿಸಲಾಗ್ತಿದೆ. ಇನ್ನು ತಮಿಳುನಾಡು ವಿಚಾರ ಅಂತ ಬಂದಾಗ ಮೇಕೆದಾಟು ನಮಗೇನು ಅವಶ್ಯಕತೆ ಇಲ್ಲ, ನಮಗೆ ಕಾವೇರಿ ನೀರನ್ನ ಬಿಟ್ಕೊಡಿ ಅಂತ ಹೇಳ್ತಾ ಇರುವಂಥದ್ದು. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಈ ಎರಡೂ ವಿಚಾರಗಳನ್ನು, ಈ ಎರಡೂ ಬಿಕ್ಕಟ್ಟುಗಳನ್ನು ಹೇಗೆ ಬಗೆಹರಿಸೋದು ಅಂತ ಮಾಜಿ ಸಿಎಂಗಳ ನೇತೃತ್ವದಲ್ಲಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ನಿರ್ಧಾರ ಆಗುತ್ತೆ. ಸರ್ವಪಕ್ಷ ಸಭೆಯಲ್ಲಿ ಮಾಜಿ ಸಿಎಂಗಳು, ಸಚಿವರು, ಹಿರಿಯರು, ಸಂಸದರು, ಕಾವೇರಿ ಕೊಳ್ಳದ ಶಾಸಕರುಗಳು ಸೇರಿದಂತೆ ಹಿರಿಯ ವಕೀಲರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗ್ತಾರೆ. ಅಧಿಕಾರಿಗಳು ಭಾಗಿಯಾಗ್ತಾರೆ. CWRC ಇಂದ ನಮ್ಮ ಕರ್ನಾಟಕವನ್ನ ಪ್ರತಿನಿಧಿಸಿದ್ದಂಥ CWMA ಮೀಟಿಂಗ್ ನಡೀತಾ ಇದ್ದಂಥ ವೇಳೆಯಲ್ಲಿ ನಮ್ಮ ಕರ್ನಾಟಕವನ್ನ ಪ್ರತಿನಿಧಿಸಿದ್ದಂಥ ಅಧಿಕಾರಿಗಳು, ವಕೀಲರು ಕೂಡ ಇವತ್ತಿನ ಸಭೆಯಲ್ಲಿ ಒಂದು ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ. ಅದು ಕರ್ನಾಟಕ ಪರವಾಗಿ ಇರಬೇಕಾಗುತ್ತೆ. ಅಂದ್ರೆ ಈ ಎರಡು ಬಿಕ್ಕಟ್ಟುಗಳು ಏನೇ ಇದೆ ಈ ಪರಿಸ್ಥಿತಿಯಲ್ಲಿ, ಬರಗಾಲದ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಪರವಾಗಿ ನಿರ್ಧಾರ ಆಗಬೇಕು ಅಂದ್ರೆ ನಾವು ಏನೇನೆಲ್ಲ ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ಇವತ್ತು ಸರ್ವಪಕ್ಷ ಸಭೆಯಲ್ಲಿ ನಿರ್ಧಾರ ಆಗ್ತಾ ಇದೆ. ಇನ್ನು ನೀರಿನ ಸಂಗ್ರಹಣೆ ಮತ್ತೆ ಶಾಶ್ವತ ಪರಿಹಾರ ಈ ಒಂದು ವಿಚಾರದಲ್ಲಿ ಆಗಬೇಕು. ಮೇಕೆದಾಟು ಬಳಿ ಸುಮಾರು 60ರಿಂದ 67 TMC ನೀರನ್ನ ಆದ್ರೆ ಇನ್ನು CWMA CWRC ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ ಸಿಎಂ ಡಿಕೆಶಿ. ಕಾವೇರಿ ವಿವಾದ ನಮ್ಗೆ ನಿಮ್ಗೇನಿದೇನು ಹೊಸದಲ್ಲ, ಇದು ಹಿಂದಿನಿಂದ ನಡ್ಕೊಂಡು ಬರ್ತಾ ಇರುವಂತದ್ದು. ಆದ್ರೆ ರಾಜ್ಯದ ರೈತರ ಹಿತ ನಮ್ಗೆಲ್ಲ ಮುಖ್ಯ ಅಂತ ಹೇಳ್ತಾ ಇದ್ದಾರೆ ಸಿಎಂ. ರಾಜಕಾರಣವನ್ನ ಪಕ್ಕಕ್ಕಿಟ್ಟು ಒಟ್ಟಿಗೆ ನಿಂತು ಇತಿಹಾಸ ನಮ್ದಾಗಿರುವಂತದ್ದು. ಕುಡಿಯೋ ನೀರಿಗೆ ನಮ್ಮ ಮೊದಲ ಆದ್ಯತೆ ಇರಬೇಕು. ಸರ್ವಪಕ್ಷ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಇಷ್ಟು ವಿಚಾರಗಳನ್ನ. ರಾಜಕೀಯ ಪಕ್ಕಕ್ಕಿಡೋಣ, ಈ ನೆಲ ಜಲ ಭಾಷೆ ಅನ್ನುವಂಥ ವಿಚಾರದಲ್ಲಿ ನಾವೆಲ್ಲರೂ ಒಂದಾಗಬೇಕು. ಯಾವುದೇ ಸಂದರ್ಭದಲ್ಲಾದ್ರೂ, ಎಂಥ ಬಿಕ್ಕಟ್ಟಿನಲ್ಲಾದ್ರೂ ನಮ್ಮೆಲ್ಲರ ಒಂದು ನಿರ್ಧಾರ ನಮ್ಮ ರಾಜ್ಯದ ಜನತೆಯ ಹಿತಾಸಕ್ತಿಯೇ ಆಗಿರಬೇಕು. ಹಾಗಾಗಿ ಕುಡಿಯೋ ನೀರಿಗೆ ಮೊದಲ ಆದ್ಯತೆ ನಾವು ಕೊಡಬೇಕಾಗತ್ತೆ. ಹಾಗಾಗಿ ರಾಜಕಾರಣವನ್ನ ಪಕ್ಕಕ್ಕಿಡೋಣ, ಎಲ್ಲರೂ ಮಾತಾಡಿ, ಎಲ್ಲರೂ ನಿಮ್ಮ ನಿರ್ಧಾರಗಳನ್ನ ತಿಳಿಸಿ. ಇನ್ನು ಅಲ್ಲಿ ಮಾಜಿ ಸಿಎಂಗಳು ಪ್ರತಿಯೊಬ್ರು ಅಂದ್ರೆ ಅದರಲ್ಲಿ ಘಟಾನುಘಟಿಗಳು ಇರುವಂಥದ್ದು. ಮಾಜಿ ಸಿಎಂ ಸಿದ್ದರಾಮಯ್ಯನವರು, ಮಾಜಿ ಸಿಎಂ ಯಡಿಯೂರಪ್ಪನವರು ಗಮನಿಸ್ತಾ ಇದ್ದೀವಿ ನಾವು. ಇವತ್ತು ನಿರ್ಧಾರವನ್ನ ಮಾಡ್ತಾರೆ. ಇನ್ನು ಕೇಂದ್ರ ಸಚಿವರು ಎಚ್ ಡಿ ಕುಮಾರಸ್ವಾಮಿ ಅವರು, ನಾನು ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, CWMA ಸಭೆಗೆ ಹೋಗಿದ್ದಂಥವ್ರು ಸರಿಯಾಗಿ ವಾದವನ್ನ ಮಂಡಿಸಿದ್ರಾ ಅಂತ ಹೇಳ್ತಾ ಇದ್ರು HDK. ಇದೆಲ್ಲವನ್ನ ಇವತ್ತು ಮಾತನಾಡ್ತಾ ಹೋಗ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ಎಸ್ ಬಸವರಾಜ್,
ಸರ್ವಪಕ್ಷ ಸಭೆಯಲ್ಲಿ ಇನ್ನೂ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ, ಏನೇನ್ ನಿರ್ಧಾರಗಳಾಗಬಹುದು ಇವತ್ತು ಅಂತ. ಗಾಯತ್ರಿ, ಇವತ್ತು ಕಾವೇರಿ ನೀರಿನ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವ ಪಕ್ಷಗಳ ಸಭೆ ಕೂಡ ನಡೀತಾ ಇದೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಕೂಡ. ಎಸ್ ಬಸವರಾಜ್, ಕಂಟಿನ್ಯೂ ಮಾಡಿ. ಗಾಯತ್ರಿ, ಸರ್ವಪಕ್ಷ ಸಭೆ ಕೂಡ ಈಗ ನಡೀತಾ ಇದೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕೂಡ ಸಭೆ ಕೂಡ ಈಗ ನಡೀತಾ ಇದೆ. ಇದರಲ್ಲಿ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಬಿಜೆಪಿ ಆಗಿರಬಹುದು, ಜೆಡಿಎಸ್ ಆಗಿರಬಹುದು, ಎರಡೂ ಪಕ್ಷದ ನಾಯಕರುಗಳು ಕೂಡ ಭಾಗವಹಿಸಿದ್ದಾರೆ. ಮಾಜಿ ಸಿಎಂ ಬಿ.ಎಸ್. ಯಡಿಯೂರಪ್ಪನವರು, ಮತ್ತೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು, ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು, ಮತ್ತೆ ಸಂಸದರು, ಮತ್ತೆ ಆ ಒಂದು ಕಾವೇರಿ ಜಲಾನಯನ ಪ್ರದೇಶದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜನಪ್ರತಿನಿಧಿಗಳು, ಮತ್ತೆ ಏನು ಅಡ್ವೊಕೇಟ್ ಜನರಲ್ ಶಶಿಕರಣ್ ಶೆಟ್ಟಿ ಅವರು, ಮತ್ತೆ ಹಿರಿಯ ಅಧಿಕಾರಿಗಳು ಸಹಿತ ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಕಾವೇರಿ ನೀರಿಗೆ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಕೂಡ ಗೊಂದಲ ಕೂಡ ಸೃಷ್ಟಿ ಆಗಿರ್ತಕ್ಕಂಥದ್ದು. ಈಗಾಗಲೇ ಏನು 3500 ಕ್ಯೂಸೆಕ್ಸ್ ನೀರು ಬಿಡಬೇಕು ಪ್ರತಿದಿನ 15 ದಿನಗಳ ಕಾಲ ಅನ್ನುವಂಥದ್ದು CWRC ಆದೇಶ ಏನಿದೆ, ಆ ಒಂದು ಆದೇಶವನ್ನ CWMA ಕೂಡ ಅದನ್ನು ಎತ್ತಿ ಹಿಡಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ನೀರು ಬಿಡಬೇಕೋ ಬೇಡವೋ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಇದೀಗ ಮಳೆ ಆದಂತ ಹಿನ್ನೆಲೆಯಲ್ಲಿ ಇದೀಗ ಸುಮಾರು 25,000 ಕ್ಯೂಸೆಕ್ಸ್ ನೀರನ್ನು ಕೂಡ ಬಿಡಲಾಗಿದೆ ಈವರೆಗೂ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಇದನ್ನ ಮುಂದೆ ಕೂಡ ಈಗ CWRC ಒಂದು ಆದೇಶ ಏನಿದೆ, CWMA ಏನೋ ಒಂದು ಆದೇಶವನ್ನು ಎತ್ತಿ ಹಿಡಿದಿದೆ, ಅದಕ್ಕೆ ಈಗ ನೀರು ಮಳೆ ಕೂಡ ಬರ್ತಾ ಇದೆ. ಕಬಿನಿ ಜಲಾಶಯ ಕೂಡ ನೀರಿನ ಒಳ ಹರಿವು ಬರ್ತಾ ಇದೆ. ಆದ್ರೆ ಒಂದು ಈಗ KRS ಡ್ಯಾಮಿಗೆ ಮಾತ್ರ ನೀರಿನ್ನು ಕೂಡ ಬರ್ತಾ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಒಂದ್ ಕಡೆ ಇದನ್ನು ಯಾವ ರೀತಿಯಾಗಿ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು, ನಮಗೆ ಇರತಕ್ಕಂತ ಕಾನೂನು ಹೋರಾಟಗಳೇನು, ಈವರೆಗೂ ನಮ್ಮ ಒಂದು ಕಾನೂನು ತಂಡ, ರಾಜ್ಯದ ಕಾನೂನು ತಂಡ ಏನೆಲ್ಲ ಕ್ರಮವನ್ನು ಕೈಗೊಂಡಿದೆ ಅನ್ನುವಂಥದ್ರ ವಿವರಣೆಯನ್ನ ಇವತ್ತಿನ ಸರ್ವಪಕ್ಷ ಸಭೆಯಲ್ಲೂ ಕೂಡ ಚರ್ಚೆ ಮಾಡಲಾಗುತ್ತೆ. ಒಂದು ವೇಳೆ ಏನಾದ್ರೂ ಈಗ ಕಾವೇರಿಯ ಒಂದು ಜಲಾನಯನ ಪ್ರದೇಶದಲ್ಲಿ ಮಳೆ ವೆಚ್ಚಾದಂತ ಹಿನ್ನೆಲೆಯಲ್ಲಿ, ಮತ್ತೆ ಅಲ್ಲಿ ಕಬಿನಿ ಜಲಾಶಯ ಆಗಿರಬಹುದು, ಇವೆಲ್ಲ ಜಲಾಶಯ ತುಂಬಿದಂತ ಸಂದರ್ಭದಲ್ಲಿ, ಅದನ್ನ ನೀರು ಬಿಟ್ಟಂತ ಸಂದರ್ಭದಲ್ಲಿ ನಾವು ಪ್ರತಿದಿನ ಎಷ್ಟು ಕ್ಯೂಸೆಕ್ಸ್ ನೀರು ಬಿಡಬೇಕಾಗುತ್ತೆ, ಮತ್ತೆ ಈಗ ಆದೇಶ ಏನಿದೆ ಆ ಆದೇಶದಷ್ಟು ನಮ್ ನೀರು ಬಿಡಬೇಕಾಗುತ್ತಾ, ಅವಶ್ಯಕತೆ ಇದ್ದಷ್ಟು ನಮಗೆ ನೀರು ಸಂಗ್ರಹ ಆಗುತ್ತಾ, ಒಂದು ವೇಳೆ ನೀರು ಸಂಗ್ರಹ ಆಗ್ಲಿಲ್ಲ ಅಂತಂದ್ರೆ ನಾವು ಮುಂದಿನ ಕಾನೂನು ಹೋರಾಟದ ರೂಪುರೇಷೆಗಳು ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥದ್ದು, ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾ, ಅಥವಾ ಹೀಗೆ ಹಲವು ರೀತಿಯ ಕಾನೂನು ಹೋರಾಟಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಲ್ಲ ಸರ್ವ ಪಕ್ಷದ ಸಭೆಯ ನಾಯಕರ ಒಂದು ಅಭಿಪ್ರಾಯವನ್ನು ಪಡೆದುಕೊಳ್ಳಿಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮುಂದಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ರಾಜ್ಯದ ರೈತರ ಹಿತಾಸಕ್ತಿ ಮತ್ತೆ ನಮಗೂ ಕೂಡ ನೀರು ಇರುವಂತ ಅವಶ್ಯಕತೆ ಇದ್ದೇ ನಾವು ಮುಂದೆ ತಮಿಳುನಾಡಿಗೆ ಕೂಡ ಬಿಡಬೇಕಾಗುತ್ತೆ. ಹಾಗಾಗಿ ಒಂದು ವೇಳೆ ಏನಾದರೂ ರಾಜ್ಯ ಸರ್ಕಾರ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡ್ರೆ ಅದು ದೊಡ್ಡ ಮಟ್ಟದಲ್ಲಿ ಕೂಡ ಗೊಂದಲಕ್ಕೆ ಎಡೆ ಮಾಡಿಕೊಳ್ಳಲಾಗುತ್ತೆ. ಹಾಗಾಗಿ ಸರ್ವ ಪಕ್ಷದ ಸಭೆಯ ನಾಯಕರ ಒಂದು ಅಭಿಪ್ರಾಯ ಪಡೆದುಕೊಂಡು ಮುಂದಿನ ತೀರ್ಮಾನವನ್ನ ಏನ್ ತೆಗೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇವತ್ತಿನ ಸರ್ವ ಪಕ್ಷಗಳ ಸಭೆಯಲ್ಲಿ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಗಾಯತ್ರಿ, ಹಾಗೇನೆ ಈ ವಿರೋಧ ಪಕ್ಷಗಳು ಕೂಡ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಸಭೆಯಲ್ಲಿ ಈ ಒಂದು ಸರ್ಕಾರಕ್ಕೆ ನಾನು ಪ್ರಶ್ನೆ ಕೇಳ್ತೀನಿ, ನೀವು ಸರಿಯಾಗಿ ವಾದ ಮಂಡಿಸಿದ್ರಾ ಅಂತ ಸಿದ್ಧತೆ ಮಾಡ್ಕೋತೀನಿ ಅಂತ. ಇನ್ನು BY ವಿಜಯೇಂದ್ರ ಅವರು ಒಂದ್ ರೀತಿಯಾಗಿ ಪತ್ರವನ್ನ ಬರೆದಿರುವಂತದ್ದು ವಿಜಯ್ ಅವರಿಗೆ. ಅದ್ರ ಬಗ್ಗೆ ಏನಾದ್ರೂ ನಿರ್ಧಾರ ಆಗುತ್ತಾ, ವಿಜಯ್ ಅವ್ರನ್ನ ಬೆಂಗಳೂರಿಗೆ ಕರೆಸ್ಬೇಕು, ಮಾತನಾಡಬೇಕು ಅವರೊಂದಿಗೆ ಅಂತ? ಹಾಗೇನೆ ಈ ಕಾನೂನು ಹೋರಾಟ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದ್ರ ಬಗ್ಗೆ ಏನಾದ್ರೂ ನಿರ್ಧಾರಗಳನ್ನ, ಒಮ್ಮತದ ನಿರ್ಧಾರಗಳನ್ನ ಮಾಡ್ತಾರಾ ಎಲ್ಲರೂ ಸೇರ್ಕೊಂಡು? ಖಂಡಿತ ಗಾಯತ್ರಿ, ಈಗ ಒಂದ್ ಕಡೆ ರಾಜ್ಯ ಸರ್ಕಾರ ಎಲ್ಲ ಒಂದ್ ಕಡೆ CWMA ಮುಂದೆ ನಮ್ಮ ರಾಜ್ಯದ ಏನು ಜಲಾಶಯದ ವಸ್ತುಸ್ಥಿತಿ ಏನಿದೆ, ನೀರಿನ ಮಟ್ಟ ಎಷ್ಟಿದೆ, ತಮಿಳುನಾಡಿನ ಡ್ಯಾಮ್ ನಲ್ಲಿ ಇರ್ತಕ್ಕಂಥ ನೀರಿನ ಪ್ರಮಾಣ ಎಷ್ಟು, ನಮಗೆ ಕುಡಿಯೋ ನೀರಿಗೆ ಎಷ್ಟು ಒಂದು ನೀರು ಬೇಕು ಅನ್ನುವಂಥದ್ದು, ಹೀಗೆ ಒಂದಿಷ್ಟು ಜಲಾಶಯದ ವಾಸ್ತವಾಂಶವನ್ನ ಎಲ್ಲೋ ಒಂದು ಕಡೆ ಆ CWMA ಮುಂದೆ ಪ್ರಸ್ತಾಪ ಮಾಡುವಲ್ಲಿ ರಾಜ್ಯ ಸರ್ಕಾರ ಹಿಂದೇಟ್ ಹಾಕಿದೆ ಅನ್ನುವಂಥದ್ದು ಆರೋಪಗಳನ್ನ ವಿಪಕ್ಷಗಳು ಕೂಡ ಮಾಡ್ತಾ ಇದ್ದು, ವಿಜಯೇಂದ್ರ ಅವರಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು,
ಆಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ಹೀಗೆ ವಿಪಕ್ಷಗಳ ನಾಯಕರು ಕೂಡ ಮಾಡ್ತಾ ಇದ್ರು. ಹಾಗಾಗಿ ಅವರನ್ನೇ ಕರೆಸಿ ನಮ್ಮ ರಾಜ್ಯ ಸರ್ಕಾರ ಕಾನೂನು ತಂಡ ಏನೆಲ್ಲ ಕ್ರಮವನ್ನ ಕೈಗೊಂಡಿದೆ, ಏನೆಲ್ಲ ಕಾನೂನು ಹೋರಾಟ ಮಾಡ್ತಾ ಇದ್ದಾರೆ, ಏನೆಲ್ಲ ಮುಂದೆ ಮಾಡಬೇಕಾಗುತ್ತೆ, ಈ ಎಲ್ಲ ವಿಚಾರವನ್ನು ಕೂಡ ಸರ್ವಪಕ್ಷದ ಸಭೆಯಲ್ಲೂ ಕೂಡ ಚರ್ಚೆಯನ್ನ ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ರಾಜ್ಯ ಸರ್ಕಾರದಿಂದ ಕಾನೂನಿನ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ತಮ್ಮ ಒಂದು ವಾದ ಏನ್ ಮಂಡಿಸಿದ್ರು ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ರು. ಹಿಂದೆ ಬಿಜೆಪಿ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಏನ್ ನೇಮಕ ಮಾಡಿದ್ರು ಸಲಹೆಗಾರು, ಅದೇ ಸಲಹೆಗಾರು ಈಗಲೂ ಕೂಡ ಇದ್ದಾರೆ. ಹಾಗಾಗಿ ನಾವು ನಮ್ಮ ರಾಜ್ಯದ ಜಲಾಶಯದಲ್ಲಿನ ನೀರಿನ ಮಟ್ಟ ಮತ್ತೆ ನಮಗೆ ಕುಡಿ ನೀರಿನ ಎಷ್ಟು ಪ್ರಮಾಣದಲ್ಲಿ ಬೇಕು ಇವೆಲ್ಲ ವಾಸ್ತವಾಂಶವನ್ನ ನಾವು ತಿಳಿಪಡಿಸುವಂತ ನಿಟ್ಟಿನಲ್ಲಿ ಯಾವುದೇ ರೀತಿ ಹಿಂದೇಟಾಕಿಲ್ಲ. ನಮ್ಮ ಒಂದು ಕಾನೂನು ತಜ್ಞರು ಏನಿದ್ದಾರೆ ಅವ್ರು ಏನ್ ಸಲಹೆ ಕೊಟ್ಟಿದ್ದಾರೆ ಆ ಸಲಹೆನ ನಾವು ವ್ಯಕ್ತಪಡಿಸುವಂತ ರೀತಿಯಲ್ಲಿ ಕೂಡ ನಮ್ಮ ರಾಜ್ಯದ ಪರವಾಗಿ ವಾಸ್ತವಾಂಶವನ್ನ ವಿವರಣೆ ಕೊಡುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿ ಹಿಂದೇಟಾಕಿಲ್ಲ ಅನ್ನುವಂಥದ್ದು ಸರ್ವಪಕ್ಷ ಸಭೆಯಲ್ಲೂ ಕೂಡ ತಿಳಿಸ್ತಾ ಇದ್ದಾರೆ. ಅದರ ಜೊತೆಗೆ ಇದೀಗ ತಮಿಳುನಾಡಿನ ಸಿಎಂ ಆಗಿರ್ತಕ್ಕಂಥ ವಿಜಯ್ ಅವರು ಕೂಡ ರಾಜ್ಯಕ್ಕೆ ಬರ್ತಾ ಇದ್ರು. ಆದ್ರೆ ಈ ಸಂದರ್ಭದಲ್ಲಿ ಬರೋದ್ ಬೇಡ ಅನ್ನುವಂಥದ್ದನ್ನು ಕೂಡ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಅವ್ರನ್ನ ಕರೆಸಿ ಒಂದ್ ಕಡೆ ಸೌಹಾರ್ದಿತವಾಗಿ ಈ ಒಂದು ವಿವಾದಾತ್ಮಕವಾಗಿರ್ತಕ್ಕಂಥ ವಿಚಾರಗಳನ್ನ ಒಂದು ಇತ್ಯರ್ಥಪಡಿಸುವಂತ ನಿಟ್ಟಿಗೆ ಕೂಡ ಮುಂದಾಗಬೇಕಾ, ಅಥವಾ ಒಂದು ವೇಳೆ ಏನಾದ್ರೂ ಈಗ ಮತ್ತೇನಾದ್ರೂ ಈ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆದಂತಹ ಸಂದರ್ಭದಲ್ಲಿ ಮತ್ತೆ ಈಗ ಒಂದ್ ಕಡೆ ನೀರು ಹೆಚ್ಚಿಗೆ ಬಿಡಬೇಕು ಅನ್ನುವಂಥದ್ದು ಏನಾದ್ರೂ ತಮಿಳುನಾಡು ಕೇಳಿದಂತ ಸಂದರ್ಭದಲ್ಲಿ ರಾಜ್ಯದ ನಿಲುವು ಏನಾಗಿರಬೇಕು, ಕಾನೂನು ಹೋರಾಟ ಯಾವ ರೀತಿ ಆಗಿರಬೇಕು, ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾ, ಹೀಗೆ ಹಲವು ರೀತಿಯ ವಿಚಾರಗಳನ್ನ ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ ಚರ್ಚೆ ಮಾಡಲಾಗ್ತಾ ಇದೆ. ಗಾಯತ್ರಿ. ಎಸ್, ಥ್ಯಾಂಕ್ ಯು. ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ ಒಮ್ಮತದ ನಿರ್ಧಾರಗಳು ಆಗ್ಬೇಕಾಗುತ್ತೆ. ಇನ್ನು ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಹೇಳ್ತಾರೆ, ವಿಪಕ್ಷಗಳು ಏನೇ ನನ್ನ ವಿರುದ್ಧವಾಗಿ ಮಾತನಾಡ್ತಾ ಇದ್ರು ಕೂಡ ಈ ಒಂದು ವಿಚಾರದಲ್ಲಿ ಅವರು ಹಾನೆಸ್ಟ್ ಆಗಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ಕರ್ನಾಟಕಕ್ಕೆ ಒಳಿತಾಗ್ಲಿ ಅನ್ನುವಂಥ ವಿಚಾರದಲ್ಲಿ ಅಂತ ಸ್ವತಃ ಅವರೇ ಹೇಳ್ತಾರೆ. ಹಾಗಾಗಿ ಸರ್ವಪಕ್ಷ ಸಭೆಯಲ್ಲಿ ಒಮ್ಮತದ ನಿರ್ಧಾರ ಆಗುವಂತ ಸಾಧ್ಯತೆ ಹೆಚ್ಚಾಗಿದೆ. ಈ ಎರಡು ಬಿಕ್ಕಟ್ಟುಗಳನ್ನ ಒಂದ್ ರೀತಿಯಾಗಿ ಶಮನಗೊಳಿಸೋದಕ್ಕೆ ಕಾವೇರಿ ಜಲಾಶಯದಿಂದ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಸದ್ಯ ತಮಿಳುನಾಡಿಗೆ 25,000 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕಾಗುತ್ತೆ. CWMA ಆದೇಶಕ್ಕೆ ಹೆಚ್ಚಿನ ನೀರು ಹರಿಸ್ತಾ ಇರುವಂತದ್ದು ಸರ್ಕಾರ. ಕಬಿನಿ ಡ್ಯಾಂನಲ್ಲಿ ಭಾರಿ ಪ್ರಮಾಣದ ಹೊರಹರಿವು ಹೆಚ್ಚಾಗಿದೆ. ಕಪಿಲಾ ನದಿ ಪಾತ್ರದ ಜನರಲ್ಲಿ ಪ್ರವಾಹದ ಭೀತಿ ಉಂಟಾಗ್ತಾ ಇರುವಂಥದ್ದು. ಹಾಗಾಗಿ ಕಬಿನಿ ಡ್ಯಾಂ ಸಮೀಪದ ಬಿದ್ರಹಳ್ಳಿ ಬ್ರಿಡ್ಜ್ ಮುಳುಗಡೆಯಾಗಿದೆ. ನೀರಿನ ಹರಿವು ಹೆಚ್ಚಾಗ್ತಾ ಇರುವಂತಹ ಕಾರಣಕ್ಕೆ ಅಲ್ಲಿನ ನೀರನ್ನ ಖಾಲಿ ಮಾಡಲೇಬೇಕಾಗುತ್ತೆ. ಇಲ್ಲಿಂದ ಅಂದ್ರೆ ನಮ್ಮ ಜನತೆಗೇನೆ, ಅಲ್ಲಿನ ಸುತ್ತಮುತ್ತ ಇರುವಂತಹ ಜನತೆಗೇನೆ ಸಮಸ್ಯೆ ಆಗುತ್ತೆ. ಅದೇ ಕಾರಣಕ್ಕೆ ಈಗ ಆಪ್ಷನ್ ಇಲ್ಲ, ಇವಾಗ ಆ ನೀರನ್ನ ಹರಿ ಬಿಡಲೇಬೇಕು. ಹಾಗಾಗಿ ಹೇಗಿದ್ರೂ ತಮಿಳುನಾಡಿಗೆ ಒಂದು ಒಪ್ಪಂದ ಬಂದಿದೆಯಲ್ವಾ, ನೀರನ್ನ ಹರಿಸೋಣ ಅನ್ನೋ ನಿರ್ಧಾರ ಆಗುವಂಥ ಸಾಧ್ಯತೆಗಳು ಇರುವಂಥದ್ದು. ಯಾಕಂದರೆ ಕಬಿನಿ ಡ್ಯಾಮ್ ಈಗಾಗಲೇ ತುಂಬಿ ಹರಿತಾ ಇರುವಂಥದ್ದು. ಹಾಗಾಗಿ ಅಲ್ಲಿರುವಂಥ ನೀರನ್ನು ಅವರು ಖಾಲಿ ಮಾಡಲೇಬೇಕಾಗುತ್ತೆ. ಇಲ್ಲ ಅಂದರೆ ಅಕ್ಕಪಕ್ಕ ಇರುವಂಥ ಜನತೆಗೆ ಸಮಸ್ಯೆ ಕಟ್ಟಿಟ ಬುತ್ತಿ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ನಿರ್ಧಾರವನ್ನು, ಒಮ್ಮತದ ನಿರ್ಧಾರವನ್ನು ಅಲ್ಲಿ ನೆರೆದಿರುವಂಥ ಪ್ರತಿಯೊಬ್ಬರು ಕೇಂದ್ರ ಸಚಿವರಾಗಿರ್ಬೋದು, ಸಂಸದರಾಗಿರ್ಬೋದು, ಶಾಸಕರಾಗಿರ್ಬೋದು, ಮಾಜಿ CMಗಳಾಗಿರ್ಬೋದು ತಗೊಳ್ತಾ ಇರುವಂಥದ್ದು. ಸದ್ಯ ತಮಿಳುನಾಡಿಗೆ 25,000 ಕ್ಯೂಸೆಕ್ ನೀರನ್ನು ಹರಿಬಿಡುವುದಕ್ಕೆ ನಿರ್ಧಾರ ಮಾಡಿರುವಂಥದ್ದು. ಕಬಿನಿ ಡ್ಯಾಮ್ನಲ್ಲಿ ಭಾರಿ ಪ್ರಮಾಣದ ಹೊರಹರಿವು ಹೆಚ್ಚಾಗ್ತಾ ಇದೆ, ತುಂಬಿ ಹರಿತಾ ಇದೆ. ಯಾಕಂದರೆ ಮಳೆ ಆಯಿತು ಸ್ವಲ್ಪ ಮಟ್ಟಿಗೆ. ಈ KRS ಡ್ಯಾಮ್ನಲ್ಲೂ ಅಷ್ಟೇ ಒಳಹರಿವಿನ ಮಟ್ಟ ಹಾಗೆಯೇ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಹಾಗಾಗಿ ಈ ಒಂದು ನಿರ್ಧಾರ ಒಂದು ರೀತಿಯಾಗಿ ನಮ್ಮ ಸುತ್ತಮುತ್ತಲಿನ ಆ ನದಿಗಳ ಸುತ್ತಮುತ್ತಲಿನ ಜನತೆಗೆ ಒಳಿತೆ ಅಂತ ಹೇಳ್ಬೋದು. ಈ ಕಡೆ ನೀರನ್ನು ಹರಿಬಿಡಲೇಬೇಕಾಗುತ್ತೆ. ನೀರನ್ನು ವ್ಯರ್ಥವಾಗಿ ಎಲ್ಲೋ ಅಕ್ಕಪಕ್ಕದ ಜಮೀನುಗಳಿಗೆ, ಅಲ್ಲಿ ಅಕ್ಕಪಕ್ಕ ಇರುವಂಥ ಮನೆಗಳಿಗೆ ಹಾನಿಯಾಗೋದ್ರಿಂದ ವ್ಯರ್ಥವಾಗಿ ಹರಿಬಿಟ್ಟು ತಮಿಳುನಾಡು ಹೇಗಿದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಹರಿಸೋಣ ಅಂತ ನಿರ್ಧಾರ ಆಗ್ತಾ ಇರುವಂಥದ್ದು. ಕಪಿಲಾ ನದಿ ಪಾತ್ರದ ಜನರಲ್ಲಿ ಈಗಾಗಲೇ ಪ್ರವಾಹದ ಭೀತಿ ಎದುರಾಗ್ತಾ ಇದೆ. ಬಿದ್ರಹಳ್ಳಿ ಬ್ರಿಡ್ಜ್ ಮುಳುಗಡೆಯಾಗಿದೆ. ಕಬಿನಿಯಿಂದ ಸ್ವಲ್ಪದ್ರಲ್ಲೇ ಹತ್ರ ಇರುವಂಥದ್ದು.